ಹುಡುಗಿಯಲ್ಲ ಸ್ಮಕ್ಕ ಇವು ಒಬ್ಬರನ್ನ ಬಂದಿಲ್ವಲ್ಲೇ, ನಾವೇ ಮುಂದಾಗೆ ಬಂದಿದ್ದೀವಿ. ಹೊಲ್ದಾಳಾರ ಯಾಕೆ ಒಬ್ಬರು ಬಂದಿಲ್ಲ, ನಾವಿಬ್ಬರೇ ಬಂದಿದ್ದೀವಿ. ಕುಕ್ಕಳೆ ಆಯ್ತಾ ಸುಮ್ಮನೆ ಅವ್ರು ಬರೋತಕ್ಕ ಮುಂಚೆ ಹೊತ್ತು ಏನು ನಾವೇನು ಈಗ ನೋಡು ಕುಡುಗಲೆಲ್ಲ ಇಕ್ಕಿ ಹೋಗಿದ್ದಾರೆ. ಕುಡುಕ್ಲು ಬೇಡ ಪಡಗ್ಲು ಬೇಡ ಸುಮ್ಮ ಕೂಕ ಹೊತ್ತು ಬರೋತಕ್ಕನ. ಆಗ ಅವಳು ಬೇರೆ ನಿಂಗಮ್ಮ ಬೇರೆ ಬರ್ಬೇಕಾಗಿತ್ತು, ಯಾಕೆ ಇಟ್ಟತ್ತಾದ್ರೂ ಬರಲೇ ಇಲ್ಲ. ಕೂಕ ಅವಳು ಬತ್ತಾಳೆ ಅಂತಂದಿದ್ರು. ನಾವಿನ್ನೇನು ತೆಗಿಯೋದು ಕೂಕ ಸುಮ್ಮನೆ. ಯಾಕೆ ಇಲ್ಲಿಗೆ ನಡಂತ್ರಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಅಂತಂದೇಳಿ ಕಳೆ ತೆಗಿಯಕ್ಕೆ ಬಂದಿದ್ದೀನಿ ಅಂದ್ಕೊಂಡೆ ನಿಂಗಜ್ಜಿ. ಅವರೇ ಹೊಲ್ದಾರೆ ಇಲ್ಲ ಅಂದರೆ ನಾವ್ಯಾಕೆ ತೆಗಿಯೋಣ, ಸುಮ್ಮನೆ ಇರತ್ಲಾಗತ್ತ. ನಾನು ಸೊಪ್ಪು ಐತೇನಾ ದಿಟ ಕೊಯ್ಕೆಮನ ಕೊಯ್ದು ಅಲ್ಲಿಗಿಕ್ಕನ ಅಂತಂದೇಳಿ ನೋಡ್ತಿದ್ದೆ ಅಷ್ಟೇ. ಇದಾಗ ಯಾತು ಸೊಪ್ಪು ಯಾತು ಕಾಣಂಗಿಲ್ಲ, ಬರೀ ಗೇಕು ಹುಲ್ಲು ಅಂತದೈತೆ. ಅವರೇ ಬರಲಿ ತಡಿ, ನಾವ್ಯಾಕೆ ಮುಂದೆ ಬಿದ್ದು ಮಾಡಕ್ಕೆ ಹೋಗೋಣ. ಅದೇನೋ ಅಂದಂಗೆ ಏನು ಹೆಚ್ಚ ಕೊಡ್ತಾರೆ. ನಿಂಗೆ ಕೈನೂ ಬರ್ತೀನಿ ಅಂತಂದಿತ್ತು, ಬಂದಿಲ್ಲ ಏನಿಲ್ಲ. ನಾವ್ಯಾಕೆ ತೆಗಿಯೋಣ ಕೂಕ ಒಂಚನ ಸುಮ್ಮನೆ ಇದೇ ಮರ್ನಾಡಾಗಿ. ಮಳೆ ಮೊದಲೇ ಚೆನ್ನಾಗಿ ಬಂದು ಬೋರ್ಗಳಿಗೆ ನೀರಿದ್ದಿದ್ರೆ ಈರುಳ್ಳಿ ಇಟತ್ತಿಗೆ ಘನವಾಗಿರೋ ಕಣ್ಣು ಹುಡುಗಿಲ್ಲ ಸ್ಮಕ್ಕ. ಈರುಳ್ಳಿ ಬದಿನಂಗೆ ಘನವಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಮೂಲಂಗಿ, ಗೋರಿಕಾಯಿ, ಇವು ಕೊತ್ತಂಬರಿ ಸೊಪ್ಪು ಅಂತೂ ಮಸ್ತಾಗಿ ಒಯ್ದಿರೋರು. ಅಲ್ಲೇದಲ್ಲೇ ಇಟ್ಟು ಕಿತ್ಕೊಂಬಂದಿದ್ರು. ನಮ್ಮಂಥದ್ದು ಕೂಲಿ ಹೋಗೋದು ಗನ್ವ ಜನ್ಮ ಆಗೋದು. ಈ ವರ್ಷ ಯಾತು ಇಲ್ಲ ಕಣ್ಣು ಹುಡುಗಿ. ಬೇಸಿಗೆಗೆ ಬೆಚ್ಚನ್ ಬೇಸಿಗೆ ಆಗಿತ್ತು ಪಾಪ. ನೀರಿಲ್ಲದಕ್ಕೆ ಯಾರು ಈರುಳ್ಳಿನೇ ಚೆಲ್ಲಿಲ್ಲವು. ಆಗ ನಿಂಗಜ್ಜಿನ ಲಸ್ಮ ಕಾಲೇ ಹೊತ್ತು ಮುಂಚೆ ಬಂದ್ಬಿಟ್ಟಿದ್ರ. ಇನ್ನು ಹೊಲ್ದಾರೆ ಯಾರು ಬಂದಿಲ್ಲ, ಯಾಕೆ ಇಟ್ಟದ್ಕೆಲ್ಲ ಬಂದ್ಬಿಟ್ಟಿದ್ರ. ಬರೋರು ಅವರು ಬರ್ದಂಗಿತ್ತಿರಲಿಲ್ಲ. ನೋಡು ಕುಡುಗುಲ್ ಅವು ತಂದಿಕ್ಕಿ ಹೋಗ್ಯಾರ, ಬಂದ್ರೆ ತೆಗಿತಾರೆ ಅಂತಂದು ಹೇಳಿ ಏನೋ ಎಡವಟ್ಟಾಗೈತೆ, ಅದಕ್ಕೆ ಬಂದಿಲ್ಲ. ಅವು ಅಡ್ಡಾದ್ರೂ ಬರಬೇಕಾಗಿತ್ತು. ಯಾಕನ ಅಂಕುಲರ್ ಬರ್ತಾರೆ ಹೋಗಂಗೆ ಬರ್ತೀನಿ ಅಂತಂದು ಹೇಳಿ ಅಯ್ಯಮ್ಮ ಕಳಿಸ್ಬೇಕಾಗಿತ್ತು ಅವ ಅಜ್ಜನ್ನ. ಯಾಕನ ಒಬ್ರು ಬಂದಿಲ್ಲ, ಬಂದು ಕುಕ್ಕಮಲ್ಲ ತೆಗಿತಾರೆ ಹೇಳು ಅಂತಂದು ಹೇಳಿ ಇಲ್ಲಿ ಕುಳ್ಮಾಡ ಹಾಕಿ ಹೋಗ್ಯದಾರೆ. ಯಾರು ತಗೊಂಡು ತೆಗಿತಾರೆ ಅವ್ರು ಇಲ್ದಲೇನೆ. ಕುಕ್ಕ ಸುಮ್ಮನೆ ಅವ್ರು ಇದ್ರೆ ಅನ್ಕೊಂಡ್ರು ಕೊಡಿಸ್ತಾರೆ. ಹಂಗೆ ಮುಂದೆ ತಗೊಂಡು ಹೋಗ್ತಾರೆ. ನಾವು ಅವ್ರ ಸಂಖ್ಯೆಯೇ ಮಾಡಬೇಕು. ಯಾಕೆ ತೆಗಿಯೋಣ ಅವ್ರು ಬರ್ದಲೇನೆ ಕುಕ್ಕ ಸುಮ್ಮನೆ. ನಾನು ನೀರು ಹಾಕ್ಯಮ್ಮನಂತಂದು ಹೇಳಿ ಬಸ್ಲಾಕೆ ನೀರು ತೊಡಿದ್ದು ನಿಮ್ಮ ಜೊತೆಲೆ ಬತ್ತಿದ್ದೆ. ಅದಕ್ಕೆ ಸುಮ್ಕಾದೆ ನೀರು ಹಾಕ್ಯಂಡು ಹೋಗೋಣ ಅಂತಂದೇಳಿ ನೀವು ಅಲ್ಲೇ ಮುಂದಾಗೆ ಬಂದುಬಿಟ್ಟಿದ್ರ. ನೀನು ಹಂಗೇನೆ ನೀರು ಪಾರು ಒಯ್ಕೊಂಡು ಬೆಳ್ಳಗೆ ಪೌಡ್ರ್ ಸ್ನಾನ ಹಾಕ್ಯಂಡಮ್ಮ ನೀನು ಬರೋದು ತಲೆ ಬಸ್ಕೊಂಡು. ನಾವು ಮಕ ತೊಗೊಂಡ್ರೆ ನೀನು ತಲೆನೇ ಬಸ್ಕೊಂಬಲ್ಲ ಹಂಗೆ ಬರ್ತೀವಿ. ನೀನು ಸಿಸ್ಟಮಾಗೆ ಬುಕ್ಕಣೆ ತಾಯಿ ಬರೋದು. ನೀನು ಕೂಲಿ ಬಂದರೆ ಎಲ್ಲರೂ ಹಂಗೆ ಅಂತಾರೆ. ಹಂಗೇನೆ ಸಿಸ್ಟಮಾಗೆ ಬರೋದು ಅಂತಂದು ಹೇಳಿ. ಮತ್ತು ನಾವೇನು ಕೂಲಿ ಮಾಡೋರಾದ್ರೇ ಹಂಗೆ ಇರೋಕ್ಕಾಗುತ್ತೆ. ನಾವು ಮತ್ತೀಗ ಹಂಗೇನೆ ನಮ್ಮದು ಒಂದು ಕೆಲಸನೇ. ಮತ್ತೀಗ ಅವ್ರು ಸ್ಯಾನೆ ದುಡಿತಾರೆ, ನಾವು ಕಮ್ಮಿ ದುಡಿತೀವಿ. ಕೂಲಿ ಹೋಗ್ತೀವಿ ಅಂತಂದೇಳಿ ಹಂಗೆ ಬೇಕಾ ಹಂಗೆ ಬರೋಕ್ಕಾಗುತ್ತೆ. ಅಚ್ಚುಕಟ್ಟಾಗಿ ನೀರು ಪಾರು ಒಯ್ಕೊಂಡು ತಲೆ ಬಸ್ಕೊಂಡು ಬೊಟ್ಟು ಪೌಡ್ರ್ ಇಕ್ಕೊಂಡೇ ಬರ್ಬೇಕಮ್ಮ. ನೀನೇ ನಿಕ್ಕೆಮ್ಮಲ್ವೇ ನಮ್ಮಂಗೆ ಹೇಳ್ತೀಯಲ್ಲ ಸ್ಮಕ್ಕ. ನಾವೇನು ಅಷ್ಟೊಂದು ಇಂಟ್ರೆಸ್ಟಾಗಿ ಏನು ಪೌಡ್ರು ಅಂತಂದೇಳಿ ಅಂಬಲ್ಲಮ್ಮ. ನಾವೇನು ಮಕ ತೊಗೊಂಡು ಹಣೆ ಮಟ್ಟಿ ಕಿಟ್ಟು ಕುಂಕುಮ ಇಕ್ಕೊಂಡ್ರೆ ತಲೆ ಬಸ್ಕೊಂಡ್ರೆ ಸೈ. ನಾವೇ ನಿನ್ನಂಗೆ ಸಿಸ್ಟಮಾಗಿ ಮಾಡೋಕ್ಕಾಗಲ್ಲ ತಾಯಿ ನಮ್ಮ ಕೈಲಿ. ಈರುಳ್ಳ್ಯರು ಬಂದಿದ್ರು, ನೀವು ಕಾಣ್ತಿದ್ರಿ ಅಲ್ಲ, ಅಲ್ಗಾನ ಬತ್ತಿದ್ರಿ ಕೂಗಾನ ಅಂತಂದು ಅಂದ್ಕೊಂಡೆ. ಈರುಳ್ಳ್ಯರು ಬಂದರೆ ಒಪ್ಪುಟ ಇರಲಿಲ್ಲ ಈರುಳ್ಳಿ. ಇವಾಗ ಯಾರು ಕೊಡಲ್ಲ ಸ್ಯಾನೆ ರೇಟ್ ಆಗಿರೋದಕ್ಕೆ. ಮೊದಲು ಕಮ್ಮಿ ರೇಟ್ ಇದ್ದರೆ ಒಂದು ಊಟಕ್ಕಾಗವ ಸ್ಯಾರನ ಕೊಡೋರು. ಈಗ ನಮ್ಮ ಮನೆಗೂ ಇಲ್ಲ ಅಂತಂದೇಳಿ ಅಂತಾರೆ. ಅದಕ್ಕೆ ತಿರ್ಗಿ ಇನ್ನೊಂದಿನ ಸಿಗ್ತಾರ ಬರೋದೇ ಇಲ್ವ ಅಂತಂದೇಳಿ ತಾಂಡು ಇಕ್ಕಿ ಬರೋಣ ಅಂತಂದೇಳಿ ಕೂಗಲಿಲ್ಲ. ಅದಕ್ಕೆ ನೀವು ಮುಂದಾಗಿ ಬಂದಿದ್ದೀರ ಅಷ್ಟೇ. ಹೆಂಗೆ ಕೊಟ್ರೆ ಮನೆ ಈರುಳ್ಳಿನ? ನಾನು 100 ರೂಪಾಯಿಗೆ 6 kg ತಗೊಂಡಿದ್ದೆ. ಇವತ್ತು ಹೆಂಗೆ ಕೊಟ್ಟರು? ರೇಟ್ ಆಗಿವೆ ಅಂತಂದೇಳಿ ಅಂತಿದ್ರು. 100 ರೂಪಾಯಿಗೆ 2 kgನೂ ಆಗ್ತವೆ, 100 ರೂಪಾಯಿಗೆ 1 kgನೂ ಆಗ್ತವೆ ಅಂತಂದೇಳಿ ಅವಯ್ಯ ಅಂತಿದ್ದೆ. ನಾನು ಅವತ್ತು 6 kg ತಂದಿದ್ದು, ಇನ್ನೊಂದು 6 kg ತಗೊಂಡ್ರು ಬದಾಗಿತ್ತು. ನಾನು ಬಿಡು ಇನ್ನೊಂದ್ಸಲಿ ಮಾರಕ್ಕೆ ಬರ್ತಾರೆ ಅಟತಿ ಮುಗಿತ ತಾಮನ್ ಅಂದ್ಕೊಂಡ್ರೆ. ಇವಾಗ ಹೆಂಗೆ ಕೊಟ್ರಮ್ಮ ಲಸ್ಮಕ್ಕ? 100 ರೂಪಾಯಿಗೆ 3 kg. ನೋಡಿ ನೀನು ಹಂಗೆ 6 kg ತಗೊಂಡಿದ್ದೀಯ. ಇವಾಗ ನೋಡು ನಾನು 100 ರೂಪಾಯಿಗೆ 3 kg ತಗೊಂಡಿಕ್ಕೆ ಬಂದಿದ್ದೀನಿ. ಲಸ್ಮಕ್ಕ ನೋಡಿ ಬಾಯ್ ಬರ್ಕೊಂತಾಳೆ. 100 ರೂಪಾಯಿಗೆ 3 kg ಅಂದಿಕ್ಕೆ ಅವತ್ತು ಇನ್ನಿಷ್ಟು ತಗೊಂಡಿದ್ರು ತಗೊಂತಿದ್ದೆ ಅಂತ ಅವಳದು. ಅಲ್ಲ ಕಣ್ರಮ್ಮ, ಈಟತ್ತಿಗೆ ಬಂದು ಯೋಟತ್ತಾತು ಕೂಕೊಂಡು ಕುಡ್ಗೋಲು ತಕೊಂಡು ತೆಗಿಯೋದು ಬಿಟ್ಟು ಸುಮ್ಮ ಕೂಕೊಂಡಿದ್ರಲ್ಲಮ್ಮ ಮಾತಾಡ್ಕೊಂಡು. ಅದೇ ಕೈಯಾಗೆ ಕಳೆ ತೆಗಿತಾ ಮಾತಾಡಿದ್ರು ಬೇಡಂಬದಿ ನಮ್ಮ ಸುಮ್ಮ ಕೂಕೊಂಡು ಮಾತಾಡ್ತಾ ಇದ್ದೀರಾ. ಯಾರ ಬಂದಿದ್ರು ಕಣಮ್ಮ ಚೆನ್ನಾಗಿ ಹೊತ್ತು ತಡವತ್ತು. ನಮ್ಮಳು ಮಧ್ಯಾಹ್ನಕ್ಕೆ ಬುತ್ತಿ ತಂಬತ್ತೀನಿ ಅವ್ರಿಗೆ ಅಡುಗೆ ಮಾಡಿಕ್ಕಿ ನೀನು ಹೋಗಂಗೆ ಅಂತಂದು ಬಂದು ಕೂಕೊಂಡಿದ್ರಲ್ಲಮ್ಮ ತಗೊಂಡು ತೆಗಿಯೋದು ಬಿಟ್ಟು. ಹೊಲ್ದಾರೆ ಇಲ್ಲ ಅಂದರೆ ನಾವೇ ಹಂಗೆ ತೆಗಿಯೋಕ್ಕಾಗುತ್ತೆ ಅಂತಂದೇಳಿ ಸುಮ್ಮ ಕೂಕೊಂಡ್ವಪ್ಪ. ನೀವು ಇಟ್ಟತ್ತಿಗೆ ಬರೋಂತಾರೇನೆ, ಬರೋದಂತಾರಲ್ಲ ಏನಿಲ್ಲ. ಯಾಕೆ ಏನು ಕತ್ತಿಯೋ ಅಂತಂದೇಳಿ ಸುಮ್ಮ ಕೂಕೊಂಡು ನೋಡೋಣ ಅದೆಲ್ಲಿ ಬರ್ತಾರೆ ಅಂತ. ನಾವು ಇನ್ನೂ ಇದೇ ತಾನೇ ಬಂದಿದ್ದಪ್ಪ. ನಾವಿನ್ನೇನು ಬಂದೇನು ಸ್ಯಾನೆ ಹೊತ್ತೇನು ಆಗಲಿಲ್ಲ. ಹೇಳಮ್ಮ ಸ್ಯಾನೆ ಹೊತ್ತೇನಾಗಲಿಲ್ಲ ಅಂತಂದಂತೀಯ. ನಾನು ಅಲ್ಲಿ ನೋಡ್ತಲೇ ಇದ್ದೆ. ಅಲ್ಲಿ ಎಮ್ಮೆ ಕಟ್ಟಕ್ಕೆ ಬರೋಣ ಅಂತಂದು ಹೇಳಿ ಹೋದೆ. ಅವು ಎಮ್ಮೆ ಒಂದು ಕಡೆಗೆ ಕಿತ್ಕೊಂಡು ಒಡು ಹೋತು ಹಂಗೇನೆ. ಅದು ತಿರ್ಗ ಊರ ಕಡೆಗೆ ಯಾಕೊಂಡು ಹೊಸ್ದಾಗಿ ಇದಿತ್ತಲ್ಲ ಕರೋನ ನೆನೆಸ್ಕೊಂಡು ಒಡು ಹೋತು. ಈ ತಿರುಗಿ ಮನೆ ತಕೋಗಿ ಆಗ ಎಮ್ಮೆ ಇಟ್ಕೊಂಬರೋ ಹೊತ್ತಿಗೆ ಈಟತ್ತಾತ. ಹೇಳಮ್ಮ ನೀವು ಬಂದು ಆನಾಡಿ ಗೊತ್ತಾತು. ಈಗ ಆಲೆ 12 ಗಂಟೆ ಆತಲ್ಲಮ್ಮ. ಇನ್ನು ಈಗಿನ ಕೂಕೊಂಡಿದ್ರಲ್ಲಮ್ಮ ಸಾಲಕ್ಕೆ. ಏನಮ್ಮ ನೀವು ಕೂಲಿ ನೋಡಿರಿ 300 ರೂಪಾಯಿ ಮಳೆ ಹೋಗಿ ಮುಗ್ಲು ಸೇರೈತಿ. ಏನೋ ಈ ಹೊಸ ನೀರಿನಾಗೆ ಎತ್ತನ ಬೆಳೆಯೋಣ ಅಂತಂದ್ರೆ ನೀವು ಹಿಂಗೆ ಮಾಡ್ತೀರಲ್ಲಮ್ಮ. ತೆಗಿತೀವಿ ಅಣ್ಣ, ಹೋಗು ನೀರ ತಗೊಂಬರೋ ಹೋಗಿ ನಾವೆಲ್ಲ ತೆಗಿತೀವಿ ಹೋಗು ಕೈಯಾಡಿ. ಯಾಕೆ ಬರಲಿಲ್ವಲ್ಲ ತೆಗಿತಾರ ತೆಗಿಯಲ್ಲ ಅಂತಂದೇಳಿ ಕೂಕೊಂಡಿದ್ವಿ ಅಷ್ಟೇ.
ಇವ್ರ ಮನೆಗೇನು ಹೊತ್ತು ಮುಂಚೆ ಅಡುಗೆ ಆಗುತ್ತಮ್ಮ ಘನವಾಗಿ ಅಪ್ಪಿಲ್ಲ ಗಾರ್ಮೆಂಟ್ಸ್ಗೆ ಹೋಗೋತ್ತಿಗೆ 5 ಗಂಟೆಗೆ ಎದ್ದು ಅಡುಗೆ ಮಾಡ್ತೈತೆ ಘನವಾಗಿ ಈಟತ್ತಾದ್ರೆ ಇನ್ನು ಅಡುಗೆ ಆಗಿಲ್ಲ ಅಂತ ಹೇಳ್ತೀವಿ ಅಜ್ಜ. ನೀವು ನನ್ನೇ ಹಿಂಗೆ ಅಂತೀರ ನೋಡ್ಬೇಕು ಅವರು ಗಾರ್ಮೆಂಟ್ಸ್ಗೆ ಹೋಗೋರನ್ನ ಹೆಂಗೆ ಹೋಗ್ತಾರೆ ಅಂತಂದಂಬದ. ನಾನೆಲ್ಲ ಒಂದು ದಿವಸ ನೀರು ಹೊಯ್ಕೊಂಡು ಬಟ್ಟೆ ಇಕ್ಕೊಂಡು ಬಂದಿರೋದಕ್ಕೆ ನೀವು ಹಂಗೆ ಸಿಸ್ಟಮಾಗಿ ಬತ್ತೀಯಮ್ಮ ಹಂಗೆ ಸ್ನಾನ ಇಲ್ದಲೇ ಇರಲ್ಲ, ಹೂ ಇಲ್ದಲೇ ಇರಲ್ಲ, ಪೌಡ್ರು ಬೊಟ್ಟು ಹಾಕ್ಯಂಡು ಅಂತಂದೇಳಿ ಅವ್ರನ್ನೂ ನೋಡ್ಬೇಕು. ಹಂಗೇನೆ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗೋರು ಹೋದಂಗೆ ಹೋಗ್ತಾರೆ, ಆಟೋ ಹತ್ಕೊಂಡು ಟೆಂಪೋ ಹತ್ಕೊಂಡು ಹೋಗ್ಬೇಕಾದಾಗ ನೋಡ್ಬೇಕು ಅವ್ರನ್ನೇನೆ. ಅವ್ರಂದು ಸಿಸ್ಟಮಾಗಿ ಹೋಗ್ತಾರೆ. ಸುಮ್ಕಿರು, ಆ ಬಾಕ್ಸ್ನಾಗೆ ಯಾತದಿರಲ್ಲ. ರಾತ್ರಿ ಸಾರು, ರಾತ್ರಿದು ಮುದ್ದೆ ಅನ್ನ ಅಕ್ಕಿ ತಂಗಳು ಸಾರಿಗೆ ಮುದ್ದೆನ ಅನ್ನ ಮಾಡ್ಕೊಂಡು ಉಂಡು ಹೋಗ್ತಾವೆ. ಅವು ಯಾತದ್ದು ಡಿಸೈಡ್ ಮಾಡ್ತವೆ. ಆ ಒಂದು ದಿನ ನೀರು ಹೊಯ್ಕೊಂಡು ಒಳ್ಳೊಳ್ಳೆ ಬಟ್ಟೆ ಇಕ್ಕೊಂಡು ಹೂವು ತಗೊಂಬರ್ತವೆ. ಅಲ್ಲೇ ಮಾರಕ್ಕೆ ಬರ್ತಾರೆ ನಮ್ಮ ಗಾರ್ಮೆಂಟ್ಸ್ ಇದ್ದಾಗೆ. ಹೂವು ತಗೊಂಡು ನೀರು ಹೊಯ್ಕೊಂಡು ಒಳ್ಳೊಳ್ಳೆ ಸೀರೆ ಬಟ್ಟೆ ಈಗ ಬರೋದೊಂದು 13-14 ಸಾವಿರ ರೂಪಾಯಿ. ಅರ್ಧ ದುಡ್ಡು ಇವಕ್ಕೇನೆ ಬೇಕಮ್ಮ, ಪೌಡ್ರು ಸ್ನೋನು ಬಟ್ಟು ಎಲ್ಲ ಬ್ಯೂಟಿ ಪಾರ್ಲರ್ಗೂ. ಅವ್ರು ನೋಡ್ಬೇಕು ಹಂಗೇನೆ ಗೌರ್ಮೆಂಟ್ ಕೆಲಸದಾರ ಹೋದಂಗೆ ಆಗುತ್ತೆ. ಹೋಗೋದು ನೋಡಿ ಕೂಲಿ ಮಾಡೋಕ್ಕೆ. ನಮ್ಮ ಹಂಗೆ ನಾನು ಹಂಗೇನೆ ಬಾಯಿ ಮಕ್ಕಳು ಇಕ್ಕೊಂಡೆ ಆಟೋ ಹಚ್ಕೋಬೇಕಾರೆ ಒಬ್ರಿಗಿಂತ ಒಬ್ರಂಗೆ ಮೊದ್ಲಿಂಗಿತ್ತಿರೋದಂಗಾತು. ಅವ್ರು ಮಾಡೋದಲ್ಲ ಇನ್ನೇನು ಇದಕ್ಕೆ ಸರಿ ಆಗುತ್ತೆ, ಯಾತು ದುಳಿತೈತಿ. ಹಂಗೆ ಗೌರ್ಮೆಂಟ್ ಕೆಲಸದಾರ ಹೋದಂಗೆ ಆಗುತ್ತೆ. ಸಿಸ್ಟಮಾಗಿ ಅಂದರೆ ಸಿಸ್ಟಮಾಗಿ ಅದು ಕೂಲಿ ಹೋಗೋಕ್ಕೆ. ಈ ಪಾಟಿ ಡ್ರೆಸ್ ಮಾಡ್ಕೊಂಡ್ರೆ ದಿನ ಒಂದೊಂದು ಜೊತೆ ಬಟ್ಟೆ ಬೇಕು ಅಂತ ಮನೆಗಳಿಗೆ ಭಾನುವಾರ ಬತ್ತಿದ್ದಂಗೆ ಹೋಗಿ ದುಡ್ಡು ಬಿಡಿಸ್ಕೊಂಡು ದಿನ ಒಂದೊಂದು ಜೊತೆ ಬಟ್ಟೆ ಇಕ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗ್ಕೊಂಡು ಆ ಕಣ್ಣುಬ್ಬು ಅದು ಏರಿಸ್ಕೊಂಡು ತಲೆ ಕಟ್ ಮಾಡಿಸ್ಕೊಂಡು ಹೂವು ಅವು ಏನು ಕೇಳಿ ತಾಯಿ. ಬಾಕ್ಸ್ ನೋಡಿದ್ರೆ ಯಾತು ಎದ್ದೆ ಆತದ್ದು ಮಾಡಲ್ಲ. ರಾತ್ರಿ ನೀಟ ಸಾರು ಮಾಡಿಕ್ಕಿರ್ತವೆ, ಅದಕ್ಕೆ ಅನ್ನ ಬೇಯಿಸ್ಕೊಂಡು ತಿಂದು ಹೋಗ್ತವೆ. ಯಾರನ್ನ ಬಂತು ಅಂತ ಕೂಳು ಹಾಕಲ್ಲ, ಹಂಗೆ ಹೋಗ್ತವೆ. ಅವಂಗೆ ಬಡಿವಾರ ಮಾಡ್ತವೆ ಅನ್ಬೇಡ ಗಾರ್ಮೆಂಟ್ಸ್ಗೆ ಹೋಗೋವು. ಮನೆಗಿರೋರಿಗೆ ಯಾತದು ಕೂಳು ಬೇಸಲ್ಲ ಹೇಳು. ಮನೆಗಿರೋರು ತಿರ್ಗಾ ಮಾಡ್ಕೊಂಡು ಉಣ್ಬೇಕು. ನೀರು ಕಾಸೋದೇ ಆಗುತ್ತೆ. ಹೋಗಿ ಬಂದು ರೆಡಿಯಾಗಿ ನೀರು ಹೊಯ್ಕೊಂಡು ಇಟ್ಟು ಅನ್ನ ಮಾಡ್ಕೊಂಡು ಬಾಕ್ಸ್ನಾಗ ಹಾಕ್ಕೊಂಡು ಹೋಗೋದೇ ಆಗುತ್ತೆ. ಮನೆಗಿರೋರು ಇನ್ನೊಂದ್ಸಲಿ ಮಾಡಬೇಕು, ಬಿಸಾದ ಮಾಡ್ಕೊಂಡು ಉಣ್ಬೇಕು. ಅವ್ರವ್ರೆ ಆತು ಮನೆಗಳದ್ದು ಯಾತು ನೋಡಲ್ಲ. 8 ಗಂಟೆ ಹಾಕಿದಂಗೆ ಜಾಗ ಬಿಡೋದೇ. ಹಂಗೆ ಬಾಯಾರಿತ್ತಮ್ಮ. ನಮ್ಮನೆಗೆ ಚಪಾತಿ ಮಾಡಿದ್ವಿ, ತಿಂದು ಬಂದಿದ್ದೆ. ಹಂಗೆ ಬಾಯಾರಿಕೆಗಿತ್ತು. ಈ ಮನೆಗೆ ಬರಲೇ ಇಲ್ಲ. ಎಷ್ಟತ್ತಾದ್ರೂ ನೀರು ತಗೊಂಡು ನಾವು ಅಕ್ಕ ಯಾವ ಬತ್ತಿತ್ತ ಬುತ್ತಿ ತಗೊಂಡು ಬರ್ತಾರ ಒಂದು ಗಳಿಗೆ ಹೆಚ್ಚು ಕಮ್ಮಿ ಸುಮ್ಮನೆ ತೆಗಿಯಲ್ಲೇ ಮಕ್ಕ ಅಲ್ಲೇ ಹೇಳಿಲ್ವೇ ಆಗಲೇ ನಾನು ಅವಾಗಲೇ ನೋಡಿದೆ ನೀವಿನ್ನ ಇಲ್ಲೇ ಕುಂತಿದ್ದೀರಾ ಅಂತಂದು ಹೇಳಿ. ಅಯ್ಯೋ ಹೊಲ್ದಾರೇನು ಒಂದೇ ದಿನಕ್ಕೆ ಇದು ಓಟು ಆಗಿ ಮಾಡಿರೂ ಬೇಡಂಬಲ್ಲ, ಅವ್ರಿಗೆ ಆಸೆ ಇರುತ್ತೆ. ನಾವು ಮಾಡ್ಬೇಕಲ್ಲ ದಿನ ಕೂಲಿ ಮಾಡೋರು. ಈಗ ನಮ್ಮ ಇವ್ರ ಅಲ್ಕ ಬಂದರೆ ಇದೊಂದು ನೀರು ಕೊಡಲ್ಲ, ಜಲ್ದು ಬುತ್ತಿ ತರಲ್ಲ. ನಾವು ಅವಸರವಾಗಿ ಉಂಡು ಬಂದಿರ್ತೀವಿ. ದಿವಸ ನೀರನ್ನು ತಂದಿಕ್ಕಲ್ಲ, ಏನಿಲ್ಲ. ಹಂಗೆ ಬಾಯಾರೈತೆ. ಅವ್ರನ್ನೇ ನೋಡಂಗೆ ಆಗ್ತೈತಿ. ನೀರು ಕುಡಿದ್ರೆ ಸರಿ ಬದುಕು ಮಾಡೋಕೆ ಅವ್ರನ್ನೇ ನೋಡಂಗೆ ಆಗ್ತಿತ್ತಾದ್ರೂ ಬರಲಿಲ್ಲ ಅಣ್ಣಯ್ಯ. ನೋಡಿದಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋ ಮಾಡೋಕ್ಕೆ ಒಂಥರ ಮನಸ್ಸು ಬರೋದು, ಇಲ್ಲಾಂದರೆ ಒಂಥರ ಬೇಜಾರು ಆಗ್ತೈತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.